ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಣದಾಳ್ ಗ್ರಾಮ ಪಂಚಾಯತ್ ಕಣದಾಳ್ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಶುಕ್ರವಾರ 29/9/2025 ಜರುಗಿತ್ತು. ಇನ್ನು ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲದೆ ಗ್ರಾಮ ಪಂಚಾಯತ್ ಕಣದಾಳ್ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಮಾಡಲು ಮುಂದಾಗಿದೆ. ಕಣದಾಳ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಕಣದಾಳ್ ಗ್ರಾಮದಲ್ಲಿ ಮುಖಭಂಗವಾಯಿತು. ಕಣದಾಳ್ ಗ್ರಾಮ ಪಂಚಾಯಿತಿಯಲ್ಲಿಯ ನಡೆದಂತಹ ಗ್ರಾಮ ಸಭೆಯಲ್ಲಿ ಜನರ ಪ್ರಶ್ನೆಗಳ ಸುರಿಮಳೆಗೆ ಹೆದರಿ ಗ್ರಾಮ ಸಭೆಯನ್ನ ಮುಂದೂಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮನಗೌಡ ಪಾಟೀಲ್. ಮೊದಲು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮನಗೌಡ ಪಾಟೀಲ್ ವೃತ್ತಿಯಲ್ಲಿ ಶಿಕ್ಷಕರು ಆಗಿದ್ದರು. ಮಕ್ಕಳ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರವನ್ನು ಜವಾಬ್ದಾರಿಯಿಂದ ಚಲಾಯಿಸುತ್ತಿದ್ದರು. ಆದರೆ ಈಗ ಅವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸಲು ಆಗುತ್ತಿಲ್ಲ. ಆದರೆ ಕಣದಾಳ್ ಗ್ರಾಮ ಪಂಚಾಯಿತಿಗಳ ಪ್ರಜೆಗಳ ಮೇಲೆ ತಮ್ಮ ಅಧಿಕಾರ ಚಲಾಯಿಸುತ್ತಾರೆ ಎಂದು ಲಕ್ಷ್ಮಣ್ ಹುಚ್ಚಾಳ್ ಆರೋಪಿಸಿದ್ದಾರೆ. ಕಣದಾಳ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮನಗೌಡ ಪಾಟೀಲ್ಗೆ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಬೇಡಿ ಎಂದು ಆನಂದ್ ಮರಾಪುರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಣದಾಳ್ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿ, ಕಣದಾಳ್ ಗ್ರಾಮ ಸಾಮಾಜಿಕ ಹೋರಾಟಗಾರರು ಲಕ್ಷ್ಮಣ್ ಹುಂಚಾಳ್, ಆನಂದ್ ಮರಾಪುರ, ಕುಮಾರ್ ವಡ್ಡರ, ಗಿಡ್ಡಪ್ಪ ಮುದೋಳ, ಷಡಾಕ್ಷರಿ, ನಾಗರಾಳ್ ಉಪಸ್ಥಿತರಿದ್ದರು. ವರದಿ ಮಂಜುನಾಥ ಮಾಂಗ, ರಾಯಭಾಗ, ಪ್ರಜಾಪವರ್ ನ್ಯೂಸ್. ಪ್ರತಿನಿಧಿಗಳಿಗೆ ಬಂಧಕ್ಕೆ ನೋಟಿಸ್ ತೆಗಿತೀವಿ. ಅವ್ರು ಬರದೇ ಇದ್ದ ಪಕ್ಷದಲ್ಲಿ ಗ್ರಾಮ ಸಭೆ ಜರುಗಿಸಬೇಕಾದ ಈಗಿಂದಲ್ಲ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಾನು. ಅಲ್ಲ, ಜನಪ್ರತಿನಿಧಿಗಳೆಲ್ಲ ಹೇಳವ್ರೆ ಕೇಳ್ರಿ, ನೋಟಿಸ್ ನೋಟಿಸ್ ಕೊಟ್ಟನ ಪ್ರೂಫ್ ಕೊಡ್ರಿ ಸರ್. ನಾವು ಆನಂದ ಒಂದ್ ನಿಮಿಷ ಕೇಳ್ರಿ. ಸೈನ್ ತಗೊಂಡ್ರೆ ಗ್ರಾಮ ಸಭೆ ಮುಗ್ದಂಗಲ್ಲಿದ ಈಗ ನಾವು ಕೆಲಸ ಮಾಡೋದ್ರಿ. ಈಗ ಕುಮಾರ್ ಕುಲ್ಕರ್ಣಿ ಹೆಂಗೊಬ್ಬ ಹೆಂಗಾದ್ರ ನಮ್ ಗ್ರಾಮ ಪಂಚಾಯತಿ ಜಲಮು ಹಿಂಗಾದ್ರ ನಮ್ಮ ಊರಿನ ಪರಿಸ್ಥಿತಿ ಹೆಂಗ? ನಾವೆಲ್ಲ ಓಟ್ ಹಾಕ್ರಿ, ನಾವ್ ಏನ್ ಮಾಡ್ತೀವಿ, ತಾಜ್ ಮಹಲ್ ಮಾಡ್ತೀವಿ, ಗೋಲ್ ಗುಮ್ಟಾ ಮಾಡ್ತೀವಿ, ನಮ್ ಬಾಯಾಗ ಹಾಕಿ ಓಟ್ ಹಾಕಿ ರೊಕ್ಕ ಕೊಟ್ಟ 500 ರೊಕ್ಕ ಕೊಟ್ಟಾರು, ಸೀರೆ ಕೊಡ್ದ ನಾವು ಓಟ್ ಮಾರ್ಕೊಂಡ್ ಕೂತೀವಿ. ಅದ್ರ ಸಂಬಂಧ ನಾವೇನ್ ಮಾಡ್ಬೇಕಾಯ್ತಿ, ನಮ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕಾಯ್ತಿ, ವಿನಂತಿ ಮಾಡ್ಕೋಬೇಕಾಯ್ತಿ, ಅವ್ರ ಮ್ಯಾಗ ಆಕ್ಷನ್ ತಗೋರಿ. ಅವ್ರ ಮುಗ್ದಾನ ನಿಮ್ ಕೈಯಾಗ ಇಟ್ಕೋರಿ. ನಮ್ಮ ಮುಗ್ದಾನ ಹಿಡಿಯೋ ತಾಕತ್ ನಿಮಗಿಲ್ಲ, ನೀವು ಹಿಡಿಬ್ಯಾಡ್ರಿ. ಆನಂದನ ಹೆಸರು ಅಷ್ಟೇ ಹೇಳ್ಬೇಡ್ರಿ, ಹುಚ್ಚು ಲಸಮನ ಹೆಸರು ಹೇಳ್ಬೇಡ್ರಿ. ಅದಕ್ಕೆ ನೀವು ಮುಗ್ದಾನ ನಿಮ್ 13 ಮಂದಿದ ನಿಮ್ಮದ ಸ್ಟಾಫ್ದವ್ರ ಮುಗ್ದಾನ ನಿಮ್ ಕೈಯಾಗ ಹಿಡೀರಿ. ಕೈಯಾಗ ಹಿಡದಾಗ ಆದ್ರ ನೀವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅದ್ರ ಸಂಬಂಧ ನಾವೇನ್ ಹೇಳ್ತೇವೆ, ಗ್ರಾಮ ಸಭಾ 10 ಗಂಟೆ ಸ್ಟಾರ್ಟ್ ಆಗಿ 10 ಗಂಟೆ 11 ಗಂಟೆ ನೋಟಿಸ್ ಕೊಟ್ಟರು. ಇವತ್ತ ಎಷ್ಟು ಟೈಮ್ 12 45 ಯಾರೂ ಇಲ್ಲ. ಏನ್ ಮಾಡ್ತಾರೆ ನೋಡಲ್ ಅಧಿಕಾರಿಗಳ ಅವ್ರಿಗೆ ಮಾತಾಡ್ತಾರೆ. ಅವ್ರ ಗಂಟೆ ಮೈಕ್ ಕೊಡ್ತು, ನೋಡಲ್ ಅಧಿಕಾರಿಗಳು ಇದ್ರ ಬದಲ ಸೇವಿಸ್ತಾರ, ಹಿಂಗ್ ಮಾತಾಡ್ಬೇಕಂತ ಅವರಲ್ಲಿ ನೀವು ಮಾತಾಡ್ತಾರೆ. ಅವ್ರು ಮಾತಾಡಿ ಜರುಗಬೇಕಾಗಿತ್ತು. ಅದನ್ನ ನಾವು ಮುಂದೂಡ್ಬೇಕಾಗ್ತದ. ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಕೋರಂ ಇಲ್ಲದೆ ಯಾವುದೇ ಸಭೆ ಮಾಡಕ್ ಆಗಾಗಿಲ್ಲ. ಹೀಗಾಗಿ ಈ ಗ್ರಾಮ ಸಭೆಯನ್ನ ಮುಂದೂಡಿ ನಮ್ಮ ತಾಲೂಕಾ ಪಂಚಾಯತಿ ಸಾಮಾಜಿಕ ಒಂದು ಲೆಕ್ಕ ಪರಿಶೋಧನೆಯ ಸಂಯೋಜಕರ ಅವರು ಶೆಡ್ಯೂಲ್ ನೋಡಿಕೊಂಡು, ಅವ್ರು ಯಾವಾಗ ಫ್ರೀ ಇರ್ತಾರೆ ನೋಡಿಕೊಂಡು ಮತ್ತೆ ಒಂದು ದಿನಾಂಕವನ್ನು ಪ್ರಕಟ ಮಾಡಿ ನಮಗೆಲ್ಲರೂ ತಿಳಿಸ್ತೀವಿ. ಆ ವಾಟ್ಸಪ್ ಎಲ್ಲ ಟೈಮ್ ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಆ ಗ್ರಾಮ ಸಭೆ ಬಗ್ಗೆ ಪ್ರಚುರ ಪಡಿಸಿ ಮತ್ತೊಂದು ದಿನಾಂಕವನ್ನು ಮಂಡನೆ ಮಾಡಿ ಗ್ರಾಮ ಸಭೆಯನ್ನು ಮಾಡೋಣ ಅಂತ. ಇದೇ ಗ್ರಾಮ ಸಭೆಯನ್ನ ಕತ್ತಿ ಮುಚ್ಚಿ ಮಾಡುವಂತದ್ದಲ್ಲ. ಹೀಗಾಗಿ ಎಲ್ಲರೂ ಮತ್ತೆ ಸೇರೋಣ್ರಿ, ಸೇರಿ ಅವತ್ತು ನಮ್ ಕೋರ ಮಾಡ್ಕೊಂಡು ಗ್ರಾಮ ಸಭೆ ಮಾಡೋಣ.
ಮತ್ತ ನಮ್ಮ ಜನಪ್ರತಿನಿಧಿಗಳು ಯಾರು ಬಂದಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಅವ್ರಿಗೆ ಕೂಡ ನಾನು ಇವತ್ತಿನ ಒಂದು ಇದನ್ನ ಉಲ್ಲೇಖ ಹಾಕಿ ನೋಟಿಸ್ ಮಾಡ್ತೀನಿ ಅವ್ರಿಗೆ ಏನು ಉತ್ತರ ಕೊಡ್ಲೇ ರೈಟಿಗೆ ಉತ್ತರ ಕೊಡ್ರಿ ಅವ್ರಿಗೆ ಕೂಡ ನಾನು ನೋಟಿಸ್ ಮಾಡ್ತೀನಿ. ಇವತ್ತು ಇದು ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಆಯ್ತು ಅಂತ reason ಹೇಳಿ. ಅದೇ ಕೋರಂ ಇಲ್ಲದಕ್ಕಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಯಾವ ಫೋರಮ್ಗಾಗಿ ಜನ ಇಲ್ಲದಕ್ಕಾಗಿ ಅಥವಾ ಆಕ್ಚುಲಿ ಜನರ ಕೋರಂ ಬೇಕ್ರಿ ಅದಕ್ಕೆ. ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿಲ್ರಿ, ಏನ ರೂಲ್ಸು ಏನ ಒಂದು ಕಾಯ್ದೆ ಕಾನೂನುಬದ್ಧವಾಗಿ ಮಾತಾಡ್ಬೇಕಾಗತ್ರಿ. ಆಕ್ಚುಲಿ ನಮ್ಮ ಸಾಮಾನ್ಯ ಸಭೆ ನಡೆಸ್ತೀವಲ್ಲ ಪ್ರತಿ ತಿಂಗಳ, ಅಲ್ಲಿ ನಮ್ಮ ಜನಪ್ರತಿನಿಧಿಗಳ ಕಡ್ಡಾಯವಾಗಿ ಕೋರಂ ಆಗ್ಬೇಕು ಅವ್ರದ್ದು. ಈ ವಿಶೇಷ ಗ್ರಾಮ ಸಭೆ ಇರ್ಬೋದು, ಮತ್ತೊಂದು ಗ್ರಾಮ ಸಭೆ. ಈಗ ಒಂದು ವಿಚಾರ ಮಾಡ್ರಿ ಅಂತ ಅಲ್ಲ, ನಾನು ನಿಮ್ ಜೊತೆ ಇದನ್ನ ವಾಗ್ವಾದ ಮಾಡೋದಿಲ್ಲ. ಈಗ ಗ್ರಾಮ ಸಭಾ ಮಾಡಿದ್ವಿ, ಇವತ್ತು ಕೋರಂ ಆಗ್ಲಿಲ್ಲ ಬಿಡೋದ್ರಿ ಇವತ್ತು. ಈಗ ನೆಕ್ಸ್ಟ್ ಟೈಮ್ ಮಾಡಿದಾಗ ನಮ್ ಜನ ಬಂದ್ರಪ್ಪ 150 ಮಂದಿ, 100 ಮಂದಿ ಜನ ಬಂದ್ರು, ಜನಪ್ರತಿನಿಧಿಗಳು ಬರ್ಕೊಂಡು ನಾವು ಗ್ರಾಮ ಸಭೆ ಮಾಡ್ಬೋದು. ಅವಾಗ ತಿಳ್ಕೊಡ್ರಿ ಹೇಳ್ತಂದ್ರೆ, ನೀವು ಪಂಚಾಯತ್ ರಾಜ್ ಯಾಕೆ ತೆಗೆದು ಹೋದ್ರಿ? ನಮ್ಮ ಒಂದು ಹೆಂಗ್ ರೂಲ್ಸ್ ಹೇಳ್ತೈತೆ ಅಂತಂದ್ರ, ನಮ್ದು ವಿಶೇಷ ಗ್ರಾಮ ಸಭೆ ಇರಲಿ, ಯಾವುದೇ ಗ್ರಾಮ ಸಭೆ ಇರಲಿ, ಆ ಗ್ರಾಮ ಸಭೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಇರಬೇಕು. ಅಧ್ಯಕ್ಷರು ಉಪಾಧ್ಯಕ್ಷರು ಬರ್ಲಿಲ್ಲ ಅಂತ ತಿಳ್ಕೊರಿ, ಕಂಟಿನ್ಯೂಸ್. ಇದು ಈಗಿನ ಹೇಳ್ತಿಲ್ಲ, ನಾವು ಮುಂದಿನ ಹೇಳ್ತಿಲ್ರಿ. ಆ ಮುಂದಿನ ಸಭೆಗೆ ಅವ್ರು ಬರ್ಲಿಕ್ಕಂತಂದ್ರೆ ಅವಾಗ ಏನು ಸಾರ್ವಜನಿಕರು ಸೇರಿರ್ತಾರ, ನಾವು ಅದ್ರೊಳಗೊಬ್ರು ಹಿರಿಯರು ತಂದು ಕೊಡಿಸಿ ಗ್ರಾಮ ಸಭೆ ಮಾಡಕ್ಕೆ ಅವಕಾಶ ಐತೆ. ನಿಮ್ಗೆ ಗೊತ್ತಿಲ್ಲ, ನಮ್ ಯಾವ್ದು ಜನಪ್ರತಿನಿಧಿಗಳು ಬರ್ದೇ ನಾವು ಗ್ರಾಮ ಸಭೆ ಮಾಡ್ಬೋದು. ಒಂದ್ಸಲ ಅವಕಾಶ ಕೊಡ್ತೇವೆ ಅವ್ರಿಗೆ. ಎರಡನೇ ಸಲ ನಾವು ಬರ್ದೇ ಹೋದ ಪಕ್ಷದಲ್ಲಿ ನಮ್ಮ ಅಧ್ಯಕ್ಷರು, ಈಗ ನಿಮ್ಗೆ ಹೇಳತ್ತಿಲ್ಲ ಎಕ್ಸಾಂಪಲ್, ಅಧ್ಯಕ್ಷ ಬರ್ಲಿಲ್ಲಪ್ಪ, ನೀವು 100 ಜನ ಸೇರಿರಿ ಅಂತ ಅಧ್ಯಕ್ಷ ಒಂದು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಏನ್ ಹೇಳ್ತೈತಿ, ಅದ್ರೊಳಗೆ ಒಬ್ಬ ಯಾರು ಹಿರಿ ಮನುಷ್ಯ ಅದನು, ಒಬ್ಬ ಯಾರು ಜವಾಬ್ದಾರಿ ಮನುಷ್ಯ ಅದನ್ನು ಅವ್ನು ಕೂಡಿಸಿ ಆ ನೇತೃತ್ವದ ಗ್ರಾಮ ಸಭೆ ಮಾಡ್ಬೋದು ನಾವು. ಇದು ನಮ್ಮ ಕಾಯ್ದೆ ಹೇಳ್ತೈತಿ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಟೈಮ್ ನಮ್ಮ ಜನಪ್ರತಿನಿಧಿಗಳು ಕೂಡ ನಾನು ನೋಟಿಸ್ ತೆಗಿತೇನೆ ಅವ್ರಿಗೆ. ನೀವು ಅಟೆಂಡ್ ಆಗಿಲ್ಲ, ನೀವು ಯಾಕೆ ಅಟೆಂಡ್ ಆಗಿಲ್ಲ ಹೇಳ್ರಿ, ಅದೊಂದು ಬಗ್ಗೆ ಉತ್ತರ ತಗೊಳಂತ. ಹೀಗಾಗಿ ಇವತ್ತೇನು ಇಲ್ಲಿ ಗ್ರಾಮ ಸಭೆ ಸೇರಿಲ್ಲ, ಎಲ್ಲರಿಗೂ ಕೂಡ ತಮ್ಮ ಧನ್ಯವಾದಗಳನ್ನ ಹೇಳಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಈ ಸಭೆಯ ನೋಡಲ್ ಅಧಿಕಾರಿಗಳಾದ ಅವರು ಸರ್, ಆಕ್ಚುಲಿ ನಮ್ಗೆ AAA ಇವ್ರು ಬರ್ಬೇಕಾಗಿತ್ತು, ಯಾರು ಕ್ಯಾಲರ್ಕೊಪ್ಪ ಸರ್, ನೆಕ್ಸ್ಟ್ ಸನ್ಮಾನ್ಯ ಸರ್. ಆಕ್ಚುಲಿ ಇದು ನೋಡಲ್ ಆಫೀಸರ್ ಸನ್ಮಾನ್ಯ ಸರ್ AAA ಹೆತ್ಕೊಬ್ರು ಆಯ್ವಾಗ ಅವ್ರಿದ್ರು. ಅವ್ರದ್ದು ಒಂದು ಅರ್ಜೆಂಟ್ ಮೀಟಿಂಗ್ MD ಅವ್ರ ಮೀಟಿಂಗ್ ಇರ್ತಂದ್ರೆ ಅವ್ರ ಪ್ರತಿನಿಧಿಗಳು ಕಳಿಸಿದ್ರು ಅವ್ರ ಪರವಾಗಿ ಅಂತ ಹೇಳಿ. ಅವ್ರು ಕೂಡ ಅವ್ರ ಗಮನಕ್ಕೆ ತಂದು, ನಮ್ಮ ಸೋಷಿಯಲ್ ಕೋಆರ್ಡಿನೇಟರ್ ಅವ್ರ ಗಮನಕ್ಕೆ ತಂದು ಈ ಸಭೆಯನ್ನ ಮುಂದಾಗ್ತಾ ಇದ್ದೇವೆ. ಸಭೆಯ ನಂತರ ದಿನಾಂಕ ಅದೇ ಕೋರಂ ಕಾರಣಕ್ಕಾಗಿ ಅಲ್ಲ, ಅದನ್ನ ಇಲ್ಲಿವರೆಗೆ ನೀವು ಎಕ್ಸ್ಪ್ಲೇಷನ್ ಮಾಡಿಲ್ಲ. ಈಗ ಇಲ್ಲಿ ಗ್ರಾಮ ಸಭೆ ಬಂದಾಗ ಒಂದ್ ನಿಮಿಷ ಕೇಳಿಲ್ಲ ಇವ್ರ, ನಾನು ಅದೇ ಕೋರಂ ಇಲ್ಲದೆ ರದ್ದಾಗತ್ತದೆ ಅಷ್ಟೇ. ಜನರ ಕೋರಂ, ನಾವು ಜನಪ್ರತಿನಿಧಿಗಳ ಗ್ರಾಮ ಸಭೆ ಜನಪ್ರತಿನಿಧಿಗಳ ಸಂಬಂಧ ಅಲ್ಲ, ಜನರ ಸಂಬಂಧ. ಒಂದ್ ನಿಮಿಷ ಅರ್ಥ ಮಾಡ್ಕೋರಿ, ಗ್ರಾಮ ಸಭೆ